ಇವತ್ತು ಅಮ್ಮನ ಕೈ ರುಚಿಯ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡಲಿಕ್ಕೆ 1 kgಯಷ್ಟು 2 ಮಾವಿನಕಾಯಿನ ತಗೊಂಡಿದ್ದೀನಿ. ಒಂದು ಕಾಯಿ ಅರ್ಧ kgಯಷ್ಟು ಇರ್ಬೋದು. ಉಪ್ಪಿನಕಾಯಿ ಹಾಕಬೇಕಾದ್ರೆ ಮಾವಿನಕಾಯಿನ ಸ್ವಲ್ಪ ಹುಳಿ ಇರೋದನ್ನು ತಗೋಬೇಕು. ಮೇಲುಗಡೆ ತುದಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ದಪ್ಪದಾಗಿ ಮಾವಿನಕಾಯಿನ ಕಟ್ ಮಾಡ್ಕೊಳ್ಬೇಕು. ಉಪ್ಪಿನಕಾಯಿಗೆ ಪೀಸಸ್ಗಳು ಜಾಸ್ತಿ ಸಣ್ಣನೂ ಇರಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು. ಕ್ಯೂಬ್ಸ್ಗಳಲ್ಲಿ ಕಟ್ ಮಾಡಿದರೆ ಸಾಕು. ಇವಾಗ ಎಲ್ಲ ಮಾವಿನಕಾಯಿನ ಕಟ್ ಮಾಡಿದಾಗಿದೆ. ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಹಸಿ ಶುಂಠಿನ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ತರಿಯಾಗಿ ಕುಟ್ಟಿಡಬೇಕು. ಹಾಗೆ 1 ಟೀ ಸ್ಪೂನಷ್ಟು ಕರಿಮೆಣಸು ಅಥವಾ ಕಾಳು ಮೆಣಸನ್ನು ತರಿಯಾಗಿ ಪೌಡರ್ ಮಾಡಬೇಕು. ಜಾಸ್ತಿ ಫೈನ್ ಪೌಡರ್ ಆಗೋದೇನು ಬೇಡ. ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ, ಹಸಿ ಶುಂಠಿ ಹಾಗೆ ಕಾಳು ಮೆಣಸನ್ನು ಸ್ವಲ್ಪ ತರಿಯಾಗಿ ಜಜ್ಜಿಬಿಟ್ಟು ಹಾಕೋದ್ರಿಂದ ಒಳ್ಳೆ ಘಮ ಸಿಗುತ್ತೆ. ಕಾಳು ಮೆಣಸನ್ನು ಹುರಿಯೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ಪಾತ್ರೆಗೆ 1 ಟೀ ಸ್ಪೂನಷ್ಟು ಮೆಂತ್ಯನ ಹಾಕಿಬಿಟ್ಟು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ಮೆಂತ್ಯ ಕಾಳು ಪಾತ್ರೆ ಹಾಕೋಕ್ಕಿಂತ ಮುಂಚೆ ಪಾತ್ರೆ ಚೆನ್ನಾಗಿ ಬಿಸಿಯಾಗಿರಬೇಕು. ಆ ನಂತರನೇ ಮೆಂತ್ಯನ ಹಾಕಿಬಿಟ್ಟು ಹುರಿದ್ರೆ ಮೆಂತ್ಯ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಹುರಿದಿರ್ತಕ್ಕಂಥ ಕಂದು ಬಣ್ಣ ಬಂದಿರತಕ್ಕಂಥ ಮೆಂತ್ಯ ಕಾಳನ್ನ ಒಂದು ಬಟ್ಲಲ್ಲಿ ತೆಗೆದುಬಿಟ್ಟು ತಣ್ಣಗಾದ ನಂತರ ಅದನ್ನು ಸಣ್ಣದಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಮೆಂತ್ಯಕಾಳು ಚೆನ್ನಾಗಿ ಹುರಿದಿದ್ದಾಗಿದೆ. ಇದನ್ನು ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ. ಇವಾಗ ಅದೇ ಪಾತ್ರೆಗೆ ಸುಮಾರು ಒಂದು 40 ಗ್ರಾಮ್ನಷ್ಟು, ಅಂದರೆ ಒಂದು ಚಿಕ್ಕ ಕಪ್ನಷ್ಟು ಸಾಸಿವೆ ಬೇಳೆಗಳು ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಟು ಆ ನಂತರ ಒಂದು ಪಾತ್ರೆ ಹಾಕಿಬಿಟ್ಟು ಸ್ವಲ್ಪ ಬಿಸಿಯಾಗೋವರೆಗೂ ರೋಸ್ಟ್ ಮಾಡಿದರೆ ಸಾಕು. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕೋ ಹಾಗಿಲ್ಲ. ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆಗೆ ತೆಗೆದಿಡಬೇಕು. ಇವಾಗ ಸೇಮ್ ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಿ ಎಣ್ಣೆಯನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಜೀರಿಗೆನ ಹಾಕೋದ್ರಿಂದ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಯುತ್ತೆ. ಹಾಗಂತ ತುಂಬ ಹೊತ್ತು ಒಲೆ ಮೇಲೆ ಇಡಬಾರ್ದು. ಸಾಸಿವೆ ಜೀರಿಗೆ ಕಂದು ಬಣ್ಣ ಬಂದುಬಿಡುತ್ತೆ. ಇವಾಗ ಎಣ್ಣೆ ಸ್ವಲ್ಪ ತಣ್ಣಗಾಗಿದೆ, ಅಂದರೆ ಉಗುರು ಬೆಚ್ಚಗಿರುವಂತಹ ಎಣ್ಣೆಯಲ್ಲಿ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ತಾ ಇದ್ದೀನಿ. ಎಣ್ಣೆ ತುಂಬ ಬಿಸಿ ಇರುವಾಗಲೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋದಕ್ಕೆ ಹೋಗಬಾರ್ದು. ಕಂದು ಬಣ್ಣ ಬಂದುಬಿಟ್ಟು ಟೇಸ್ಟ್ ಹಾಳಾಗಿಬಿಡುತ್ತೆ. ಇದಕ್ಕೆ ಇವಾಗ 1 ಟೀ ಸ್ಪೂನಷ್ಟು ಲವಂಗ, ಸುಮಾರು 10 ರಿಂದ 12 ಲವಂಗನ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ತರಿಯಾಗಿ ಪೌಡರ್ ಮಾಡಿರ್ತಕ್ಕಂಥ ಕಾಳು ಮೆಣಸು, 1 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರ್ತಕ್ಕಂಥ ಮೆಂತೆ, ಹಾಗೂ 1 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿರ್ತಕ್ಕಂಥ ಜೀರಿಗೆ ಪುಡಿ, ಹಾಗೆ ಹುರಿದಿರ್ತಕ್ಕಂಥ ಸಾಸಿವೆ ಬೇಳೆನ ಹಾಕ್ತಾಯಿದ್ದೀನಿ. 10 ಟೀ ಸ್ಪೂನಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 2 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನಕಾಯಿ ಖಾರ, 2 ಟೀ ಸ್ಪೂನಷ್ಟು ಗುಂಟೂರು ಮೆಣಸಿನಕಾಯಿ ಖಾರನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಕಡಿಮೆ ಎಣ್ಣೆಯಲ್ಲಿ ಮಾಡೋರು ಇಷ್ಟೇ ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು. ಇವಾಗ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪಿನಕಾಯಿಗೆ ಮಾವಿನಕಾಯಿನ ಹೋಳಿಟ್ಟಿದ್ವಲ್ಲ ಅದರಲ್ಲಿ ಈ ಎಲ್ಲ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಮೇಲೆ ಒಗ್ಗರಣೆಗೆ ಎಣ್ಣೆನ ಕಾಯಿಸ್ಬಿಟ್ಟು ಸ್ವಲ್ಪ ಇಂಗನ್ನು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆನ ಕೂಡ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಎಣ್ಣೆನ ಕಡಿಮೆ ಬಳಸೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆನ ಹಾಕಿದ್ದೀನಿ. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಇದನ್ನು ಮಾವಿನಕಾಯಿ ಕಟ್ ಮಾಡಿರ್ತಕ್ಕಂಥ ಪಾತ್ರೆಗೆ ಎಲ್ಲ ಮಸಾಲೆನ ಹಾಕಿಬಿಟ್ಟು ಇವಾಗ ಕಲಿಸ್ತಾ ಇದ್ದೀವಿ. ಮಸಾಲೆ ಎಲ್ಲ ಮಾವಿನಕಾಯಿ ಪೀಸಸ್ಗಳೊಟ್ಟಿಗೆ ಹಿಡಿದಿಟ್ಕೊಂಡ ನಂತರ ತಕ್ಷಣಕ್ಕೆ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಅಥವಾ ಒಂದು ಬಾಟಲ್ನಲ್ಲಿ ತೆಗೆದಿಡಬೇಕು. ಸ್ವಲ್ಪ ಕಾಯಿಸಿ ಆರಿಸಿದ ನಂತರ ಎಣ್ಣೆನ ಬಾಟಲಿಗೆ ಹಾಕ್ಕೊಳ್ಬೋದು. 1 ವಾರ ಅಥವಾ 10 ದಿನಗಳವರೆಗೂ ಬಾಟಲನ್ನು ಹೊರಗಡೆನೇ ಇಡಬೇಕು. ಆ ನಂತರ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಸ್ಟೋರ್ ಮಾಡಿನೂ ಕೂಡ ತಿನ್ಬೋದು. ಉಪ್ಪಿನಕಾಯಿನ ಹೊರಗಡೆ ಇಟ್ಟರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದ್ರಿಂದ 1 ವರ್ಷದವರೆಗೂ ತುಂಬಾ ಫ್ರೆಶ್ ಆಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್